ಇಲ್ಲಿ ನೀಡಲಾಗಿದೆ. ಒಂದು ಹಸು ಬೆಳ್ಳಗ್ಗೆಯಿಂದ ಸಂಜೆಯವರೆಗೆ ಕಾಡಿನಲ್ಲಿ ಕಟ್ಟಿಗೆ ಕಡಿದು ಮಾರುತ್ತಿತ್ತು. ಒಂದು ದಿನ ಕಟ್ಟಿಗೆ ತರುವಾಗ ಕೋತಿಗಳು ಹಸುವನ್ನು ತಡೆದು ಕಟ್ಟಿಗೆ ಹಾಳು ಮಾಡಿದವು. ಹಸು ಅಳುತ್ತಾ ಪೊಲೀಸರಿಗೆ ಫೋನ್ ಹಚ್ಚಿ ಮಾತನಾಡಿತು. ಪೊಲೀಸರು ಕೋತಿಗಳನ್ನು ಹಿಡಿದುಕೊಂಡು ಹೋದರು. ಮತ್ತೆ ಹಸು ಕಟ್ಟಿಗೆ ಕಡಿಯುವ ಕೆಲಸ ಬಿಟ್ಟು ಹೊಲ ಉಳುಮೆ ಮಾಡಿ ಕಬ್ಬು ಬೆಳೆಯತೊಡಗಿತು. ಕಬ್ಬು ಬೆಳೆದ ನಂತರ ಕೋತಿಗಳು ಬಂದು ಹಾಳು ಮಾಡುತ್ತವೆ. ಇದನ್ನು ನೋಡಿ ಹಸು ಪೊಲೀಸರಿಗೆ ಕೋತಿಗಳನ್ನು ಹಿಡಿದುಕೊಡುತ್ತದೆ. ಬಾಳೆಯನ್ನು ಬೆಳೆಸತೊಡಗಿತು. ಬೆಳೆದ ನಂತರ ಫಸಲು ಬಿಟ್ಟ ನಂತರ ಕರಡಿ ಹೊಲಕ್ಕೆ ಹೋಗಿ ಬಾಳೆಹಣ್ಣುಗಳನ್ನು ತಿನ್ನತೊಡಗಿತು. ಅದನ್ನು ನೋಡಿದ ಹಸು ಕರಡಿಯನ್ನು ತಡೆಯಲು ಹೋಯಿತು. ಆದರೆ ಕರಡಿ ಹಸುವನ್ನು ಹೊಡೆಯಿತು. ಹಸು ಅಲ್ಲಿಂದ ಹೊರಟು ಪೊಲೀಸರಿಗೆ ಫೋನ್ ಹಚ್ಚಿತು. ಪೊಲೀಸರು ಬಂದು ಕರಡಿಯನ್ನು ಹಿಡಿದುಕೊಂಡು ಹೋದರು. ಬೆಳೆದ ನಂತರ ಅದು ಗಡಿಯ ಹತ್ತಿರ ಮೇಯುತ್ತಿತ್ತು. ಅಲ್ಲಿ ಸೈನಿಕನು ನಿದ್ದೆಯಿಂದ ಮಲಗಿದ್ದನು. ಆದರೆ ಶತ್ರುಗಳು ದೇಶದ ಗಡಿಯ ಒಳಗಡೆ ಬಂದರು. ಅದನ್ನು ಹಸು ನೋಡಿತು. ನೋಡಿದ ತಕ್ಷಣ ಅವರ ಮೇಲೆ ಎಗರಿತು. ಆದರೆ ಅವರ ಕಡೆ ಗನ್ ಇದ್ದಿದ್ದರಿಂದ ಹಸು ಕೊಂದರು. ಅಷ್ಟರಲ್ಲಿ ಗುಂಡಿನ ಸದ್ದು ಕೇಳಿ ಸೈನಿಕನು ಎದ್ದನು. ಅಷ್ಟರಲ್ಲಿ ಸೈನಿಕರು ಬಂದರು. ಶತ್ರುಗಳನ್ನು ಕೊಂದರು. ಹಸುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿದರು.